ನಮಸ್ಕಾರ. ಬಾರದು ಬಪ್ಪದು ತಪ್ಪದು ಕೂಡಲ ಸಂಗಮ ದೇವ. ನೋಡಿ ಎಷ್ಟು ಚಂದ ಹೇಳ್ಬಿಟ್ರು. ಬಾರದು ಬಪ್ಪದು ತಪ್ಪದು, ಎಷ್ಟು ಅರ್ಥಗರ್ಭಿತವಾಗಿದೆ ಅಲ್ವಾ? ನೋಡೋಣ. ಇವತ್ತು ನಿನ್ನೆ ಒಬ್ರು ಹಾವೇರಿಂದ ಫೋನ್ ಮಾಡಿದ್ರು. ಗುರುಗಳೇ, 10 ವರ್ಷದಿಂದ ನಾನು ನಿಮ್ಮ ಪ್ರಿಡಿಕ್ಷನ್ ಎಲ್ಲ ಕೇಳ್ತಿದ್ದೀನಿ, ನೀವು ಹೇಳಿದ ಧ್ಯಾನನೂ ಮಾಡ್ತಾ ಇದ್ದೀನಿ, ಹೋಮನೂ ಮಾಡ್ತಾ ಇದ್ದೀನಿ, ನನ್ನ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ, ಸೊ ಗುಡ್. ಈಗ ನಂದೊಂದು ಪ್ರಶ್ನೆ, ಏನು ಓದ್ದೇ ಇರ್ತಕ್ಕಂಥ ವ್ಯಕ್ತಿ, ಬ್ಯಾಕ್ ಸಪೋರ್ಟ್ ಇರ್ತಕ್ಕಂಥ ವ್ಯಕ್ತಿ, ಯಾವ ಸಪೋರ್ಟು ಇಲ್ಲ, ಜೀರೋ, ಏನಿಲ್ಲ, ಊಟ ಬಟ್ಟೆ ಬರೀ ಅಷ್ಟೇ ಜೀವನ ಅಂತ ವ್ಯಕ್ತಿ ಟಾಪ್ಗೆ ಹೋದ. ನಮ್ಮ ಜಿಲ್ಲೆಯವರಾದಂಥ ಹನುಮಂತ ಅಂತ, ಅವ್ರು ಸ್ವಲ್ಪ ಜಾತಕ ನೋಡ್ತೀರಾ ಅಂತ ನನಗೆ ಹೇಳ್ದ. ಆಗ ನನಗನ್ನಿಸ್ತು, ಬಾರದು ಬಪ್ಪೋದು ತಪ್ಪೋದು ಅಂದಾಗ ಎಷ್ಟು ಚಂದ, ಜೀರೋದಿಂದ ಮೇಲೋದ ಅಂದಾಗ ಆ ಗ್ರಹಗತಿಗಳ ಒಂದು ಚಲನೆಯನ್ನು ನೋಡಬೇಕು ಅಂತ ನನಗೆ ಕುತೂಹಲ ಆಯಿತು. ಯಾವಾಗಲೂ ಒಂದು ಹಂತದ ಸರ್ಚಿಂಗ್ ಇರೋರಿಗೆ ಇಂಥವ್ರು ಜಾತಕ ತುಂಬಾ ಅರ್ಥಗರ್ಭಿತವಾಗಿರುತ್ತೆ. ನನಗೆ ಬಹಳ ವಿಷಯ ಆಯಿತು. ಕೊಡು ನಾನು ನೋಡ್ತೀನಿ ಅದೇನಿದೆ ಅಂತ ನೋಡಿದಾಗ, ಸೊ ಹನುಮಂತು ಏನು ಅಂದರೆ ಸ್ಟಾರ್ಟಿಂಗು ಏನಿರಲಿಲ್ಲ, ಕುರಿ ಕಾಯ್ಕೊಂಡು ಸುಮ್ಮನೆ ತನ್ನ ಪಾಡಿತ ಇದ್ಕೊಂಡು ಹಾಡಾಡ್ಕಂತ, ಮೊಬೈಲಲ್ಲಿ ಹಾಡಾಡ್ಕೊಂತ ಇದ್ದಂಥ ನಾರ್ಮಲ್ ಹಳ್ಳಿ ಹುಡುಗ ಇವತ್ತು ಸ್ಟಾರ್ ಆದ. ಗ್ರಹಗಳು ಹೆಂಗ್ ವರ್ತನೆ ಮಾಡಿದ್ವು, ಯಾವ ಥರ ಲೊಕೇಶನ್ ಬಂತು ಅನ್ನೋದೇ ಇಲ್ಲಿ ಗುಡ್ ಪ್ರೊಡಿಕ್ಷನ್. ಯಾಕೆಂದ್ರೆ ಸೊ ಜೀರೋದಿಂದ ಅಲ್ಲಿ ಹೋಗ್ಬೇಕಾದ್ರೆ ಯಾವ ಗ್ರಹ ಆತಗೆ ಹೆಲ್ಪ್ ಮಾಡಿತು, ಯಾವ ದಸೆ ಆತನನ್ನ ಹೈ ಲೆವೆಲ್ ಹೋಯ್ತು, ಸೂಪರ್ ಸ್ಟಾರ್ ಮಾಡಿತು, ಅದನ್ನ ಸ್ವಲ್ಪ ಚಿಕ್ಕದಾಗಿ ನೋಡೋಣ. ನೋಡಿ, ಸುಮ್ಮನೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದಂಥ ವ್ಯಕ್ತಿ ಗಾನ ಕೋಗಿಲೆಯಲ್ಲಿ ಸೂಪರ್ ಸ್ಟಾರ್ ಅದ, ಬಿಗ್ ಬಾಸ್ ಅಲ್ಲಿ ವಿನ್ ಆದ, ಇವತ್ತು ಫಿಲ್ಮ್ ಮಾಡ್ತಿದ್ದಾನೆ, ಸಾಕಷ್ಟು ದುಡ್ಡು, ಕೀರ್ತಿ, ಹೆಸರು ಎಲ್ಲ ಬಂತು. ಸೊ ಪಾಸ್ಟ್ ಲೈಫ್, ಹಿಂದಿನ ಜನ್ಮದ ಮನೆ ಇದೆಯಲ್ಲ, ಸುಕೃತ ಕರ್ಮ, ಆ ಮನೆಯಿಂದನೇ ಆತನಿಗೆ ಫುಟೇಜ್ ಸಿಕ್ಕಿದ್ದು. ಆ ಒಂದು ಮನೆ ಆತನ ಅಲ್ಲಿಗೆ ಹೋಗ್ಬಿಡ್ತು. ಎಲ್ಲೋ ಸುಮ್ಮನೆ ಕುರಿಕಾಯೋ ವೃತ್ತಿ ಏನಾಯ್ತು, ಸಿನಿ ಸ್ಟಾರ್ ಆಗ್ಬಿಟ್ಟ. ಅಂದ್ರೆ 5ನೇ ಮನೆ ಫುಟೇಜ್, 5ನೇ ಮನೆ ಹಿಂದಿನ ಜನ್ಮದ ಪುಣ್ಯ, ಪೂರ್ವ ಜನ್ಮದ ಪುಣ್ಯ 10ನೇ ಮನೆ ಶಿಫ್ಟ್ ಆಗ್ಬಿಡ್ತು. ಶುಕ್ರ 10ನೇ ಮನೆ ಯಾವಾಗ್ಲೂ ಈ ತರ ಸಿನಿ ಸ್ಟಾರ್ಸ್ಗಳು, ಕ್ಯಾಮ್ರಾ, ಲೈಟಿಂಗ್ಸ್ ಆ ಮುಂದೆ ಇದ್ದು ತಮ್ಮ ಮುಖವನ್ನ ತೋರಿಸ್ತಕ್ಕಂಥ ಮನೆ ವೃತ್ತಿ ಆಗ್ಬಿಡ್ತು ಅಯ್ಯಪ್ಪಂದು. ಸಿನಿ ಸ್ಟಾರ್ಗಳು, ದೊಡ್ಡ ಬಿಗ್ ಪಾಲಿಟಿಷಿಯನ್ಸ್, ಮತ್ತೆ ಇನ್ನು ಕೆಲವು ವ್ಯಕ್ತಿಗಳು ಇದ್ದಾರೆ, ಅದರಲ್ಲಿ ನೋಡೋಣ. ಈಗ 5ನೇ ಮನೆ ಪಾಸಿಟಿವ್ನೆಸ್ ಇರೋ ಕರ್ಮ ಆತನಿಗೆ ಸಂಪೂರ್ಣವಾಗಿ ಅಲ್ಲಿರೋ ಒಂದು ಗುರು, ಅಲ್ಲಿರೋ ಹಿಂದಿನ ಜನ್ಮದ ಪುಣ್ಯದ ಮನೆಯದ್ದು ಡೈರೆಕ್ಟ್ ಶಿಫ್ಟೆಡ್ ಟು 10th ಹೌಸ್ಗೆ. ಇಲ್ಲಿ ಏನಾಯ್ತು, ಆ ಒಂದು ಮನೆಯಿಂದ ಸಂಪೂರ್ಣವಾಗಿ ಶುಕ್ರ ಶಿಫ್ಟ್ ಆಗ್ಬಿಟ್ಟ. ಒಂದು ಶುಕ್ರ ದೆಸೆ ಸ್ಟಾರ್ಟ್ ಆಯ್ತು. ಆ ದಸೆಯಿಂದ ಸಂಪೂರ್ಣವಾಗಿ ಆ ವ್ಯಕ್ತಿ ಮೂವ್ ಆಗ್ಬಿಟ್ಟ. ಸೊ ಸುಂದರವಾದ ಹೆಂಡತಿ ಸಿಗ್ತಾಳೆ, 2 ಮಕ್ಕಳ ತಂದೆ ಆಗುವಂತ ಯೋಗ, ಪುತ್ರ ಸಂತಾನ ಯೋಗ ತುಂಬಾ ಚೆನ್ನಾಗಿದೆ. ಮುಂದೆ ಅದ್ಭುತ ವ್ಯಕ್ತಿಯಾಗಿ ನಮ್ಮ ಸಮಾಜದಲ್ಲಿ ಏನಂದ್ರೆ ನ್ಯಾಚುರಲ್ ಹುಡುಗ, ಯಾವುದು ಗೊತ್ತಿಲ್ಲ, ನ್ಯಾಚುರಲ್, ಅಷ್ಟೊಂದು ಒಳ್ಳೆ ಮನಸ್ಸಿರೋರು, ಅಂತಃಕರಣ ಶುದ್ಧಿ ಇರೋರು ಬೆಳೆದು ಬಿಡ್ತಾರೆ. ಅದೇ ನಿಜವಾದದ್ದು ಜಾತಕದ ವಿಶ್ಲೇಷಣೆ. ಯಾಕೆ ಅಂದ್ರೆ ಬಾರದು ಬಪ್ಪದು ತಪ್ಪದು ಅಂದಾಗ ಆ ಭಗವಂತನ ಇಚ್ಛೆ ಏನಿದೆ ಅಂದ್ರೆ ಆತನ ಪುಣ್ಯ ಏನು ಒಲಿಬೇಕಾಗಿದೆ, ಯಾವ ದಶೆಗಳ ಪ್ರಭಾವ ಪಾಸಿಟಿವ್ ಆಗ್ಬೇಕಾಗಿದೆ, ಅದೆಲ್ಲ ಆತನಿಗೆ ಒಲಿಮೆ ಆಗುತ್ತೆ. ಯಾಕೆ, ಹಿಂದಿನ ಜನ್ಮದ ಇದೆಯಲ್ಲ ಪುಣ್ಯ, ಆ ಪುಣ್ಯ ಇಲ್ಲಿ ಕೆಲಸ ಮಾಡುತ್ತೆ. ಕೆಲವರು ಅಂತಿರ್ತಾರೆ, ಏನೆಲ್ಲ ಮಾಡ್ತಾನ್ರಿ, ಎಷ್ಟು ಅನ್ನೋದು ಹಿಂದಿನ ಜನ್ಮದ ಪುಣ್ಯ. ಇಲ್ಲಿ ಏನು ಮಾಡ್ತಾನಲ್ಲ ಕರ್ಮ ಈ ಜನ್ಮದಲ್ಲಿ, ಅದು ನೆಕ್ಸ್ಟ್ ಆ್ಯಡ್ ಆಗುತ್ತೆ. ಬೇರೆ ಗ್ರಹಗಳು ಎಂಡ್ ಆಫ್ ದಿ ಪಾಯಿಂಟ್ ಬಂದ್ರೆ ಅದು ಬೇರೆ ಬೇರೆ ಇದೆ, ಪ್ರೆಡಿಕ್ಷನ್ ನೋಡ್ಬೇಕು. ಈಗ ಈತನ ಜಾತಕದಲ್ಲಿ ಅದ್ಭುತವಾದ ಯೋಗ, ಒಂದು ಗಜಕೇಶರಿ ಯೋಗ, ಸನ್ಮಾನಗಳು ಜಾಸ್ತಿ ಆಗ್ತವೆ. ಎಷ್ಟೊಂದು ಸನ್ಮಾನ, ಎಷ್ಟೊಂದು ಗೌರವ, ಎಷ್ಟು ಖುಷಿ ಅನ್ಸುತ್ತೆ ನೋಡಿ. ಆ ಜಾತಕ ನೋಡ್ತಾ ಎಷ್ಟು ಆನಂದ ಅನ್ಸುತ್ತೆ ಅಂದ್ರೆ, ಸೊ ಹಿಂಗಿರ್ಬೇಕು ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಬದುಕು ಅಷ್ಟು ಚಂದಿದೆ, ಅಂದ್ರೆ ತಲ್ಲೀನತೆ ಅಷ್ಟು ಚೆನ್ನಾಗಿದೆ. ಹನುಮಂತನ ಹತ್ರ
ಮನಸ್ಸು ಮತ್ತು ಕಾರ್ಯಗಳು ಸ್ಪಷ್ಟವಾಗಿದ್ದಾವೆ, ಸ್ವಚ್ಛಿದೆ. ಹಿಂಗಾಗಿ ಆ ವ್ಯಕ್ತಿ ಅದ್ಭುತವಾಗಿ ನಮ್ಮ ಕರ್ನಾಟಕದಲ್ಲಿ ಚಿತ್ರರಂಗಾರ ತಗೊಳ್ಳಿ, ಗಾನ ಗಂಗಾಧರ ತಗೊಳ್ಳಿ, ಎಲ್ಲದರಲ್ಲಿ ಮಿಂಚಿ ತುಂಬ ಹೆಸರು ಮಾಡ್ತಾನೆ ಅಂತ ಪ್ರೆಡಿಕ್ಷನ್. ಓಕೆ, ಥ್ಯಾಂಕ್ ಯು, ನಮಸ್ತೆ, ಥ್ಯಾಂಕ್ ಯು.